ಚುನಾಯಿತ ಪ್ರತಿನಿಧಿಗಳಿಗೆ ಎಲ್ಲ ಕಾರ್ಪೊರೇಟರ್ಗಳಿಗೆ ಕಾರ್ಪೊರೇಷನ್ ನಮ್ಗೆ ಉತ್ತರ ಕೊಡಬೇಕು. ಇಲ್ಲಾಂದ್ರೆ ಇವತ್ತು ಕಾರ್ಪೊರೇಷನ್ ಕಿಲಿ ಆಗ್ತೇವೆ ನಾವು. ಏನ್ ಅನ್ನೋದು ಎಲ್ಲಾರು ಹೋಗ್ಬೋದು, ಇಲ್ಲಾಂದ್ರೆ ಆದೇಶ ಸಮಿತಿ ಇಲ್ಲೇನು ಹೋಗಂಗಿಲ್ಲ. ಏನ್ ಫಂಡ್ ಬಂದಿದೆ ಆ ಫಂಡ್ ನೀವು ರಿಲೀಸ್ ಮಾಡ್ಲಿಲ್ಲ ಅಂದ್ರೆ ಇವತ್ತು ಕಾರ್ಪೊರೇಷನ್ ಕಿಲಿ ಹಾಕಿ ಇವತ್ತು ಇಲ್ಲೇ ಅಡಿಗೆ ಮಾಡ್ತಿದ್ದೇವೆ ನಾವು. ಎಚ್ಚರಿಕೆ ಕೊಡ್ತಾ ಇದೀವಿ. ಇಷ್ಟ ಜನ ಬಂದಿದ್ದೀವಿ ಅಂತ ನೀವು ತಿಳ್ಕೊಂಡಿಲ್ಲ. ಇನ್ನ ಒಂದ್ ಅರ್ಧ ತಾಸು ಬಿಟ್ರೆ ಇದು ನಿಮ್ ಕಾರ್ಪೊರೇಷನ್ ತುಂಬತ್ತೆ ಅಂತ ಹೇಳ್ತೀನಿ ನಾವು. ಇದು ಇಂಡಿಯನ್ ಸ್ಮಾರ್ಟ್ ಸಿಟೀಸ್ ಮಿಷನ್ ಮುಖಾಂತರ ಈ ಸ್ಮಾರ್ಟ್ ಸಿಟೀಸ್ ಮಿಷನ್ 100 ಕೋಟಿ ರೂಪಾಯಿ 1000 ಕೋಟಿ ರೂಪಾಯಿ ಯೋಜನೆ ಆದ್ಮೇಲೆ ಕೇಂದ್ರ ಸರ್ಕಾರ ಕೆಲವು ನಗರಗಳಿಗೆ ಸಿಟೀಸ್ 2.0 ಒಂದು ಸ್ಪರ್ಧೆ ಇಟ್ಟಿದ್ರು. ಅದ್ರೊಳಗೆ ಕರ್ನಾಟಕದಲ್ಲಿ 6 ಸ್ಮಾರ್ಟ್ ಸಿಟೀಸ್ನಾಗ ಬೆಳಗಾವಿ ಮಾತ್ರ ಈ ಒಂದು ಸ್ಪರ್ಧೆನಾಗ ಆಯ್ಕೆಯಾಗಿ ಈ 135 ಕೋಟಿ ರೂಪಾಯಿ ಯೋಜನೆ ಇದು ಬೆಳಗಾವಿಯಲ್ಲಿರುವಂತಹ ಕಸದ ಸಮಸ್ಯೆಗೆ ಒಂದು ಪರಿಹಾರ ನೀಡುವಂತ ಒಂದು ಯೋಜನೆ. ಇದು ಹೆಮ್ಮೆಯ ವಿಷಯ. ಯಾಕಂದ್ರೆ ನಮ್ಗೆ ಪೂರಾ ಕರ್ನಾಟಕ ರಾಜ್ಯದಾಗ ನಮ್ಗೆ ಒಂದೇ ಒಂದು ಸಿಟಿ ಸೆಟ್ ಆಗಿತ್ತು ಬೆಳಗಾವಿ, ನಮ್ಮ ಪ್ರಪೋಸಲ್ ನೋಡಿ ಸಂಬಂಧ. ಆದ್ರೆ ದುರ್ದೈವ ಸಂಗತಿ ಅಂದ್ರೆ ಈ ಯೋಜನೆಗೆ ಕೇಂದ್ರ ಸರ್ಕಾರ 135 ಕೋಟಿ ರೂಪಾಯಿ 40% ಅವ್ರಿಗೆ ಕೊಡ್ತಾರ, ರಾಜ್ಯ ಸರ್ಕಾರ 40% ಕೊಡ್ತಾರ, ಮಹಾನಗರ ಪಾಲಿಕೆದವರು 20% ಕೊಡ್ಬೇಕು. ಇವತ್ತು ಒಂದ್ ವರ್ಷ ಹಿಂದ ಮಹಾನಗರ ಪಾಲಿಕೆ ಕೌನ್ಸಿಲ್ ಅಥವಾ ಬಿಜೆಪಿ ಕೌನ್ಸಿಲ್ ಅವರು ರೆಸೊಲ್ಯೂಷನ್ ಪಾಸ್ ಮಾಡಿ ನಾವು 20% ಅಮೌಂಟ್ ಸ್ಮಾರ್ಟ್ ಸಿಟಿ ಕೊಟ್ಟು ಮಾತು ಕೊಟ್ಟು ಕನ್ಸೆಂಟ್ ಲೆಟರ್ ಕೊಟ್ಟರು ಇನ್ನೂವರೆಗೆ 20% ಅಮೌಂಟ್ ಕೊಟ್ಟಿಲ್ಲ. ಇವತ್ತು ಇವ್ರದ್ದು ಇದು ಕಾರ್ಪೊರೇಷನ್ ದಿವಾಳಿ ಹಚ್ಚಿದ್ದಾರೆ. ಇಲ್ಲಿ ಭ್ರಷ್ಟಾಚಾರ ಆಗಿದೆ. ಇವತ್ತು ಬಿಜೆಪಿ ಆಗಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಇವರೆಲ್ಲರೂ ಒಂದವರು ಬರೀ ಇಲೆಕ್ಷನ್ ಸಂಬಂಧ ಅಷ್ಟೇ ಅವ್ರು ಬೇರೆ ಬೇರೆ ಫೈಟ್ ಮಾಡ್ತಾರೆ. ಕರೆ ಇಲ್ಲಿ ಎಲ್ಲರೂ ಕೂಡಿ ಭ್ರಷ್ಟಾಚಾರ ಮಾಡ್ತಾರೆ. ಇವ್ರ ಮಿಸ್ ಮ್ಯಾನೇಜ್ಮೆಂಟ್ ಕೇರ್ಲೆಸ್ನೆಸ್ ಸಂಬಂಧ ಇವತ್ತು ಈ ಫಂಡ್ ವಾಪಸ್ ಹೊಂಟದ. ಯಾಕಂದ್ರೆ ಇವತ್ತು ಇವ್ರ ಕಡೆ 135 ಕೋಟಿ ರೂಪಾಯಿ 20% ಕೊಡಕ್ ಅಮೌಂಟ್ ಇಲ್ಲ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಮಾರ್ಟ್ ಸಿಟಿ MD ಅವರು ಕಾರ್ಪೊರೇಷನ್ ಕಮಿಷನರ್ ಮತ್ತು ಇವ್ರ ಕೌನ್ಸಿಲ್ ಅವ್ರು ಕುಡ್ಕೊಂಡು 135 ಕೋಟಿದು 75 ಕೋಟಿಗೆ ತರ್ತಾರೆ. 75 ಕೋಟಿಗೆ ಬಂದ್ರ ಏನ್ ಕಂಪೋನೆಂಟ್ಗಳು ಈ ಸಿಟೀಸ್ 2.1 ಅವೆಲ್ಲ ಕಡಿಮೆ ಆಗಿಬಿಡ್ತಾವ. ಹಿಂಗಾಗಿ ಬರೀ ಕಾಟಾಚಾರಿ ಈ ಯೋಜನೆ ಅನುಷ್ಠಾನಕ್ಕೆ ತಂದಾಗ ಆಗ್ತೈತಿ. ಅದ್ರ ಸಂಬಂಧ ಇವತ್ತು ಹೋರಾಟಕ್ಕೆ ಬಂದೇವಿ. 135 ಕೋಟಿನ ಮಾಡಬೇಕು. ನಿಮ್ ಕಡೆ ಮಾಡಕ್ಕಾಗಲ್ಲ ಹೇಳ್ರಿ, ನಾವು ಬೆಳಗಾವಿ ಜನ ಹೋಗಿ ಬೆಂಗಳೂರು ಹೋಗಿ ಅದು ಮಾಡ್ಕೊಂಡ್ ಬರ್ತೀವಿ. ಆಮೇಲೆ ಇವ್ರು ಮಾರ್ಗದರ್ಶಕರು ನಾವು ಹೇಳ್ತೇವೆ, ಇಷ್ಟೆಲ್ಲ ನೀವು ಮಾರ್ಗದರ್ಶನ ಕೊಡ್ತೀರಿ ಇವ್ರಿಗೆ, ನೀವು ಮಾರ್ಗದರ್ಶನ ಇದ್ರು ಫೇಲ್ ಆಗೈತಿ. ಇವತ್ತು ಪೂರಾ ಕಾರ್ಪೊರೇಷನ್ ಇವರು ಬಿಜೆಪಿದವರು ದಿವಾಳಿ ಹಬ್ಸಿದಾರ. ಇವ್ರ ಕಡೆ ಹಕ್ಕಿಲ್ಲ. ಇವನ್ 75 ಕೋಟಿ ರೂಪಾಯಿಗಳು 20% ಕೊಡುವಂತ ತಾಕತ್ ಇವ್ರ ಕಡೆ ಇಲ್ಲ. ಯಾಕಂದ್ರೆ ಇವತ್ತಿನ ಪ್ರಕಾರ ಕಾರ್ಪೊರೇಷನ್ ಕಡೆ ಬಹಳ 1 ಕೋಟಿ 30 ಲಕ್ಷ ರೂಪಾಯಿ ಈ ಮಾರ್ಚ್ ಒಳಗೆ ಮಾಡೋದಕ್ಕೆ ಇವರು ಮಾಡ್ಲಿಲ್ಲ ಅಂದ್ರೆ ವಾಪಸ್ ಹೋಗ್ಬಿಡುತ್ತೆ ಫಂಡ್. ಇಲ್ಲ 75 ಕೋಟಿ ಇವ್ರು ಪ್ರಪೋಸ್ 135 ಕೋಟಿ 75 ತಂದಾರ. ಇಲ್ಲ 75 ಕೋಟಿ ಕೊಡಾಕಬೇಕು. 75 ಕೋಟಿ 15 ಕೋಟಿ ಆತ ಅದು ಕೊಡಕಂತ ಇವ್ರ ಕಡೆ ಇಲ್ಲ. ಅದಕ್ಕೆ ಬಿಜೆಪಿದವರು ಮಹಾನಗರ ಪಾಲಿಕೆಯನ್ನು ದಿವಾಳಿ ಹಬ್ಸಿದ್ದಾರೆ. ಈ ಬರೋ 135 ಕ್ರೋರ್ಸ್ ಮಾಡಕ್ಕಾಗಿಲ್ಲ ಇವರಿಗೆ. ಅವ್ರಿಗೆ ಇವತ್ತು ನಾವು ಒತ್ತಾಯ ಮಾಡುತ್ತೇವೆ, ರಾಜ್ಯ ಸರ್ಕಾರ ಇದ್ರ ಮಧ್ಯಸ್ಥಿಕೆ ವಹಿಸಿ ಇದಕ್ಕೊಂದು ಬೆಳಗಾವಿ ಜನರಿಗೆ ನ್ಯಾಯ ಕೊಡಿಸ್ಬೇಕು. ಬಿಜೆಪಿ ಕೌನ್ಸಿಲ್ ಮಾರ್ಗದರ್ಶಕರು ಯಾರು ಎಲ್ಲರಿಗೂ ಇರ್ಬೇಕು. ಅವ್ರ ಮಾರ್ಗದರ್ಶನ ಇದು ಪೂರಾ ಬಿಜೆಪಿ. ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಸಿಟೀಸ್ 2.0 ಇದು ಬಿಜೆಪಿ ಕೇಂದ್ರ ಸರ್ಕಾರದ ಯೋಜನೆ. ನರೇಂದ್ರ ಮೋದಿಯವರ ಕನಸಿನ ಯೋಜನೆ. ಆದ ನರೇಂದ್ರ ಮೋದಿಯವರ ಕನಸಿನ ಯೋಜನೆ ನರೇಂದ್ರ ಮೋದಿಯವರ ಬೆಳಗಾವಿ ಕಾರ್ಯಕರ್ತರು ಅದನ್ನ ಹಾಳು ಮಾಡ್ಯಾರ ಅಂತ ನಾವು ಹೇಳ್ತೀವಿ. Section 19 ಅದಕ್ಕೂ 135 ಪ್ರಕಾರ 165 ಪ್ರಕಾರ 75 ಪ್ರಕಾರ
ಕಾಂಪೊನೆಂಟ್ಸ್ ಫೈನಲೈಸೇಷನ್ ಫೇಸ್ ನಡೀತಾ ಇದೆ. ಈ ಒಂದು ಕಾಂಪೊನೆಂಟ್ಸ್ ಈಗ ಐಡೆಂಟಿಫೈ ಮಾಡಿ ರಿಯಲಿ ಈಗ ನಮ್ಮ ಗ್ಯಾಪ್ ಫಿಲ್ಲಿಂಗ್ಗೋಸ್ಕರ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನೇನು ಕಾಂಪೊನೆಂಟ್ಸ್ ತಗೋಬಹುದು ಅಂತ ನೋಡ್ಕೊಂಡು SBM ಅಲ್ಲಿ ಇರ್ತಕ್ಕಂಥ ಕಾಂಪೊನೆಂಟ್ಸ್ ನ ಎಕ್ಸ್ಕ್ಲೂಡ್ ಮಾಡ್ಕೊಂಡು ನಾವು ಅದನ್ನ ಈಗ ಸಿಟೀಸ್ 2 ಅಲ್ಲಿ ತಗೊಳ್ಳೋದಕ್ಕೆ ಚರ್ಚೆ ಮಾಡ್ಕೊಂಡು ಅದನ್ನ ಮುಂದುವರಿಸ್ತಿದ್ವಿ. ಆ ರೀತಿ ಕಾಂಪೊನೆಂಟ್ಸ್ ಏನ್ ಫೈನಲೈಸ್ ಆಗುತ್ತೆ ಅದನ್ನ ಆಕ್ಷನ್ ಪ್ಲಾನ್ ಮಾಡಿ ಅದನ್ನ ಅಪ್ರೂವಲ್ ತಗೊಂಡು ಸಕ್ಷಮ ಪ್ರಾಧಿಕಾರದಿಂದ ಆಮೇಲೆ ನಾವು ಅದಕ್ಕೆ ಒಂದು ಎಕ್ಸಿಕ್ಯೂಷನ್ ಗೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಆಕ್ಷನ್ ಪ್ಲಾನ್ ಏನ್ ಫೈನಲೈಸ್ ಆಗುತ್ತೆ ಅದರಲ್ಲಿ ಎಷ್ಟು ಅಮೌಂಟ್ಸ್ ನಾವು ಕಾಯ್ದಿರಿಸ್ತೀವಿ ಅದ್ರ ಪ್ರಕಾರ ಈಗ ಮುಂದಿನ ಕೆಲಸಗಳನ್ನ ಮಾಡ್ತೀವಿ. ಕಾಂಪೊನೆಂಟ್ಸ್ ಆಕ್ಚುಲಿ ಸ್ಮಾರ್ಟ್ ಸಿಟಿ ಕಡೆಯಿಂದ ಇನ್ನ ಫೈನಲೈಸ್ ಆಗಿರ್ಲಿಲ್ಲ. ಈಗ ಅದೇನು ಚರ್ಚೆ ಆಗ್ತಾ ಇದೆ ಅದನ್ನ ನೋಡ್ಕೊಂಡು ಆ ರೀತಿ ಕ್ರಮ ವಹಿಸ್ತೀವಿ. ಹೌದು, ಕಾಲಾವಧಿ ಕಡಿಮೆ ಇದೆ. ಈಗ ಮೆಚುರೇಷನ್ ಫೇಸ್ ಏನೀಗ ನಮ್ಗೆ ಮಾರ್ಚ್ ಎಂಡ್ ಡೆಡ್ ಲೈನ್ ಇತ್ತು, ಅದ್ರ ಪ್ರಕಾರ ನೋಡ್ಕೊಂಡು ಫೈನಲೈಸ್ ಆದ ತಕ್ಷಣ ನಾವೀಗ ಕ್ರಮ ವಹಿಸ್ತೀವಿ. 20% ಆಫ್ ದ ಶೇರ್ ಐದರ್ ULB ಆರ್ ಸ್ಟೇಟ್ ಹ್ಯಾಸ್ ಟು ಬೇರ್ ಅಂತಿದೆ. ಇನ್ನ 80% ಅಲ್ಲಿ 40% ಸೆಂಟ್ರಲ್ ಗೌರ್ಮೆಂಟ್, 40% ಸ್ಟೇಟ್ ಗೌರ್ಮೆಂಟ್ ಅಂತ ಇರುತ್ತೆ. ಕ್ವಾಡ್ರಿಲ್ಯಾಟರಲ್ ಅಗ್ರಿಮೆಂಟ್ ಪ್ರಕಾರ ಪ್ರಾಜೆಕ್ಟ್ ಏನು ನಮ್ಮ ಗ್ಯಾಪ್ ಫಿಲ್ಲಿಂಗ್ ಏನು ಬೇಕಾಗುತ್ತೆ ಅದನ್ನ ನೋಡ್ಕೊಂಡು ನಾವು ಈಗ ಏನು ಆಕ್ಷನ್ ಪ್ಲಾನ್ ಮಾಡ್ತಿದೀವಿ ಅದನ್ನ ಮಾಡಿ ಅಪ್ರೂವಲ್ ತಗೊಂಡು ನಾವು ಅದನ್ನ ಪರ್ಸ್ಯೂ ಮಾಡ್ತೀವಿ. ಆ ರೀತಿ ಏನೋ ಆಗೋದು. ರಾಜಕೀಯ ಹಿತಾಸಕ್ತಿ ಕೊರತೆ ಇತ್ತು ಅಥವಾ ಅಧಿಕಾರದ ಆಡಳಿತದ ಕೊರತೆ ಇದೆ ಸರ್ ಈಗ ಹಿನ್ನಡೆ? ಈಗ ನಾವು ಕೂಡ ಈಗ ರೀಸೆಂಟ್ ಆಗಿ ಬಂದಿರತಕ್ಕಂಥದ್ದು ಬಂದ ತಕ್ಷಣ ಈಗ ನಾವು ಏನು ಲಾಸ್ಟ್ 2 months ಇಂದ ಏನು ಇದ್ರ ಪ್ರಕಾರ ಏನೇನು ಬಾಕಿ ಇದೆ ಆತರ ನೋಡ್ಕೊಂಡು ಫೇಸ್ ವೈಸ್ ನಾವು ಕೂಡ ಮಾಡ್ತಾ ಇದೀವಿ. ಈ ಹಿಂದೆ ಏನಾಗಿದೆ ಅದ್ರ ಬಗ್ಗೆ ನಾವು ಕಮೆಂಟ್ಸ್ ಮಾಡೋದಕ್ಕಾಗೋದಿಲ್ಲ. ಈಗ ಸ್ಮಾರ್ಟ್ ಸಿಟಿಯಿಂದ ಮಹಾ ಡೈರೆಕ್ಷನ್ಸ್ ಪ್ರಕಾರ 165 ಕೋಟಿಗೆ 160.64 ಕೋಟಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅದ್ರ ಪ್ರಕಾರ ಪರಿಶೀಲಿಸಿ 75 ಕೋಟಿಗೆ ಈಗ ಸದ್ಯ ಅವರೇ ಅಪ್ರೂವ್ ಮಾಡಿ ನಮ್ಗೆ 75 ಕೋಟಿ ನಾವು ಕೊಡ್ತೀವಿ ಅಂತ ಹೇಳಿ ಅಗ್ರಿ ಮಾಡಿ ನಮ್ಗೆ ಅಗ್ರಿಮೆಂಟ್ ಎಲ್ಲ ಸೈನ್ ಆಗಿದೆ. ಈಗ ನಮ್ಗೆ 75 ಕೋಟಿಗೆ ನಾವು ಮಾರ್ಕ್ ಮಾಡ್ಕೊಂಡು ನಾವು ಪ್ರಸ್ತಾವನೆ ಮಹುವಾಗಿ ಕಳಿಸ್ಬೇಕು ಅಂತ ಹೇಳಿದ್ರೆ ಮೊದಲು ಕಾಂಪೊನೆಂಟ್ಸ್ ಫೈನಲ್ ಮಾಡಬೇಕು. ಹೀಗಾಗಿ ನಾವು ಆಮೇಲೆ ಮಾರ್ಚ್ ಒಳಗೆ ನಮ್ಗೆ 20% ನಮ್ ಖಾತೆಗೆ ಜಮಾ ಮಾಡಬೇಕು. ಈ ಸಂಬಂಧ ನಾವು ಈಗಾಗಲೇ ಕಾಂಪೊನೆಂಟ್ಸ್ ಫೈನಲ್ ನಾವೇನ್ ಮಾಡಿದ್ದೇವೆ ಅದು ಮಹಾನಗರ ಪಾಲಿಕೆಗೆ ಕಾಪಿ ಹಾಕಿದ್ದೇವೆ. ಆಮೇಲೆ ಜೊತೆಯಲ್ಲಿ ನಮ್ಗೆ 20% ಕೊಡಿ ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಆ ದುಡ್ಡು ಬಂದಿದ ತಕ್ಷಣ ನಾವು ನಮ್ದೇನ್ ಪ್ರೊಸೆಸ್ ಐತಿ ನಾವು ಸ್ಟಾರ್ಟ್ ಮಾಡ್ತೇವೆ. ಈಗ ಅವರು 75 ನಾವು ಟೆಂಟೇಟಿವ್ ಅಗ್ರಿ ಮಾಡ್ಕೊಂಡಿದ್ ಪ್ರಕಾರ ನಾವು ಪ್ರಸ್ತಾವನೆ ರೆಡಿ ಮಾಡಿದ್ರೆ 18.75 ಕೋಟಿ ಅವರು ಮಹಾನಗರ ಪಾಲಿಕೆಯಿಂದ 3 ಕಂತೊಳಗೆ ಕೊಡ್ತಾರೆ. ಪ್ರತಿ ವರ್ಷ ಒಂದೊಂದು ಕಂತು ಕೊಟ್ಟಂಗೆ ಕೊಡ್ತಾರೆ. ಸೊ ಈಗ ಸದ್ಯ ನಮ್ಗೆ 6 ಕೋಟಿ ಬೇಕಾಗುತ್ತೆ. ಇಲ್ಲ ನಾವು ಫುಲ್ 135ಗೆ ಪ್ರಸ್ತಾವನೆ ಮಾಡಿದ್ರೆ 33 ಕೋಟಿ ಮಹಾನಗರ ಪಾಲಿಕೆಯಿಂದ ನಮ್ಗೆ ಕಟ್ಬೇಕಾಗ್ತೈತಿ. ಪ್ರಸ್ತಾವನೆ ನಾ ಬಂದಿದ ತಕ್ಷಣ 1 ವಾರದೊಳಗೇನೆ ನಾವು ಪ್ರಸ್ತಾವನೆ ಏನ್ ನಮ್ ಕಡೆ ಕಾಂಪೊನೆಂಟ್ಸ್ ಫೈನಲ್ ಆಗಿದ್ವು ಅದು ಒಂದು ಕಾಪಿ ಹಾಕಿ ನಮ್ಗೆ 20% ಕೊಡಿ ಅಂತ ಹೇಳಿ ಒಂದು ಲೆಟರ್ ಬರ್ದಿದ್ದೇವೆ. ಆಮೇಲೆ ಬಂದು ಒಂದ್ಸರಿ ಸಹ ಪೂಜ್ಯ ಮಹಾಪೌರರಿಗೆ ಹಾಗೂ ಎಲ್ಲಾ ಕಾರ್ಪೊರೇಟರ್ ಸಹ ಒಂದ್ಸರಿ ನಾವು ಪ್ರೆಸೆಂಟೇಷನ್ ಸಹ ಕೊಟ್ಟಿದ್ದೇವೆ. ನಾವ್ ಏನ್ ಮಾಡ್ತಾ ಇದ್ದೇವೆ ಅವ್ರ ಗಮನಕ್ಕೆ ಇರ್ಲಿ ಅಂತ ಹೇಳಿ ಒಂದು PPT ಪ್ರೆಸೆಂಟೇಷನ್ ಕೊಟ್ಟು ಈಗಾಗಲೇ ಒಂದ್ಸರಿ ಬ್ಯಾಂಗ್ಳೂರ್ ಒಳಗೆ ಹೋಗಿ ಅಲ್ಲಿನೂ ಪ್ರೆಸೆಂಟೇಷನ್ ಕೊಟ್ಟು ಆಗಿದೆ. ಈಗ ನಮ್ ದುಡ್ಡು ಕೊಡ್ಬೇಕು. ಆಮೇಲೆ ನಾವು ಏನ್ ಕಂಪೋನೆಂಟ್ಸ್ ಕಳಿಸ್ಕೊಟ್ಟಿದ್ದೀವಿ ಅದಕ್ಕೆ ಅವರು ಆಕ್ಷನ್ ಪ್ಲಾನ್ ರೆಡಿ ಮಾಡಿ ಅಪ್ರೂವಲ್ ತಗೊಂಡು ನಮ್ಗೆ ಕಳಿಸ್ಕೊಡ್ಬೇಕು. ನಂತರ ನಾವು ಕ್ರಮ ಕೈಗೊಳ್ತೀವಿ. ಮಾರ್ಚ್ ಎಂಡ್ ವರೆಗೆ ಒಂದ್ ಸ್ವಲ್ಪ ಫೇಸ್ ಇದೆ, ಅವೆಲ್ಲ ಕಂಪ್ಲೀಟ್ ಆಗ್ಬೇಕು. ಅವು ಆದ್ರೆ ನಮ್ಗೆ ಅಪ್ರೂವ್ ಆದಂಗೆ. ಯಾಕಂದ್ರೆ ಮಾರ್ಚ್ ಒಳಗೆ ನಾವು ಕಂಪೋನೆಂಟ್ಸ್ ಫೈನಲ್ ಮಾಡಿ ಎಪೆಕ್ಸ್ ಕಮಿಟಿಯಿಂದ ಅನುಮೋದನೆ ಆಗ್ಬೇಕು. ಅಂದ್ರೆ ನಮ್ಗೆ ಮಾರ್ಚ್ ಎಂಡ್ ಒಳಗೆ ನಾವು ಕಂಪ್ಲೀಟ್ ಮಾಡಿದ್ರೆ ನಮ್ ಕಡೆ ಆ ಸ್ಕೀಮ್ ಉಳ್ಕೊಂತೀವಿ. ನಾವು ಕರೆಸ್ಪಾಂಡೆನ್ಸ್ ಮಾಡಿದ್ದೇವೆ. ನಮ್ಮ ಮಹಾ ಡೈರೆಕ್ಷನ್ಸ್ ಪ್ರಕಾರ ನಮ್ಮ ಅಕೌಂಟಿಗೆ ಮಾರ್ಚ್ ಒಳಗೆ ಜಮಾ ಆಗ್ಬೇಕು ಅಂತ ಹೇಳಿ ಗೈಡ್ಲೈನ್ಸ್ ಇದೆ. ಅಷ್ಟರೊಳಗೆ ಅವ್ರು ಜಮಾ ಮಾಡಿ ಅಂತ ಹೇಳಿ ಅವ್ರ ಕರೆಸ್ಪಾಂಡೆನ್ಸ್ ಮಾಡಿದ್ದೇವೆ. ಈಗ ನಾವು 165.44 ಕೋಟಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಆ ಪ್ರಕಾರ ಅವ್ರಿಗೂ ಟೆಂಟೇಟಿವ್ ಅಂತ ಹೇಳಿದ್ದಾರೆ. ಟೆಂಟೇಟಿವ್ ಆಗ ವಿ ಆರ್ ಅಗ್ರಿಂಗ್ ಫಾರ್ 75 crores ಅಂತ ಹೇಳಿದ್ದಾರೆ. ಇಟ್ ಮೇ ವೇರಿ ಅಂತ ಹಾಕಿದ್ದಾರೆ. ಇಟ್ ಮೇ ವೇರಿ ಅಂದ್ರೆ ನಾವು ಪ್ರಸ್ತಾವನೆ ಕಳಿಸಿಕೊಟ್ಟಿದ್ದು ಅವ್ರು ಅಪ್ರೂವ್ ಮಾಡಿದ್ರೆ 135 ಕೋಟಿನೂ ಕೊಡಬಹುದು ಅವರು. ಆತರ ನಾವು ಈಗ ಟಾಟಾ ಕನ್ಸಲ್ಟೆನ್ಸಿ ಅವ್ರು ಬಂದು ಇಲ್ಲಿ ಈಸ್ ಆಸ್ ಸ್ಟಡಿ ಮಾಡಿ ನಮ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಏನ್ ಕೊರತೆ ಇದೆ, ಗ್ಯಾಪ್ ಏನಿದೆ ಅಂತ. ಆ ಪ್ರಕಾರ ಪ್ರಸ್ತಾವನೆ ಎಲ್ಲ ರೆಡಿ ಮಾಡಿ ಮಹಾನಗರ ಪಾಲಿಕೆಗೆ ಸಲ್ಲಿಸಿದ್ದೇವೆ. 20% ಜಮಾ ಮಾಡ್ಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ನಮಸ್ಕಾರ.